ವಂಡರ್ಫುಲ್. ಎಸ್, ಬೇರೆ ಯಾವುದೋ ಸಿನಿಮಾಗಿಂತನೂ ಸತೀಶ್ ಅವ್ರ ಈ ಸಿನಿಮಾ ದ ರೈಸ್ ಆಫ್ ಅಶೋಕ ತುಂಬಾ ಎನರ್ಜಿ ಕೇಳುತ್ತೆ ಅಂತೇಳಿ ಅವ್ರು ಹೇಳಿದ ಹಾಗೆ ಎಲ್ಲ ಸಮಾನ ಮನಸ್ಕರಿದ್ರು, ಎಲ್ಲರೂ ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ವಿ, ಎಲ್ಲರೂ ಸೇರಿ ಪ್ರೀತಿಯಿಂದ ಮಾಡಿದಂಥ ಒಂದು ಸಿನಿಮಾ ಅಂತೇಳಿ. ಸೊ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು ಮಡಿಗಿದೆ ಈ ಸಿನಿಮಾದಲ್ಲಿ ಹಾಗಾದ್ರೆ ಆ ಎನರ್ಜಿಯನ್ನ ಮ್ಯಾಚ್ ಮಾಡೋದಕ್ಕೆ, ಈಗ ಸತೀಶ್ ಅವ್ರ ಎನರ್ಜಿ ಮ್ಯಾಚ್ ಮಾಡೋದಕ್ಕೆ? ಪ್ರಾಬಬ್ಲಿ ನನ್ನ ಕಾಂಟ್ರಿಬ್ಯೂಷನ್ ಅಂದ್ರೆ ಹೇಳಿದ ಟೈಮಿಗೆ ಹೋಗ್ತಾ ಇದ್ದಿದ್ದು, ರೆಡಿ ನೆಕ್ಸ್ಟ್ ಕಾಸ್ಟ್ಯೂಮ್ ಚೇಂಜ್ ಅಂದ್ರೆ ಪಟ್ಟಂತ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದು. ಅವ್ರು ಹೇಳ್ಬಾರ್ದು, ನಾನು ಕೇಳ್ಬೇಕು. ನೀವು ನೋ ಅಂದ ತಕ್ಷಣ ನಾನೆಲ್ಲ ಬೇರೆ ಇದೆ ಇದು ಅನ್ಕೊಂಡೆ, ಕಾಂಟ್ರಾಸ್ಟ್. ಅವ್ರು ಕೇಳ್ಬಾರ್ದು, ನನ್ನ ಕೇಳ್ಬೇಕು. ಆ ಕ್ವಶನ್ ಉತ್ತರ ನಾನು ಕೊಡ್ಬೇಕು. ಎಸ್ ಪ್ಲೀಸ್. ಅವರಷ್ಟು ವಂಡರ್ಫುಲ್ ಪರ್ಸನ್, ಅವರಷ್ಟು ಡಿಸಿಪ್ಲಿನ್, ಅವರಷ್ಟು ಡೆಡಿಕೇಶನ್ ನಾನು ಬೇರೆಯವ್ರಲ್ಲಿ ನೋಡಿದ್ದೀನಿ. ಬಟ್ ಇವ್ರದ್ದು ಸ್ವಲ್ಪ ಜಾಸ್ತಿ. ಹೀರೋಯಿನ್ ಟ್ಯಾಂಟ್ರಮ್ಸ್ ಇಲ್ವಾ? ಚಾನ್ಸೇ ಇಲ್ಲ. 5 ಗಂಟೆಗೆ ನಮಗೆ ಬೇಕು, 6 ಗಂಟೆಗೆ ಸಪ್ತಮಿ ಪ್ರಾಬ್ಲಮ್ ಆಗುತ್ತೆ, 6 ಗಂಟೆಗೆ ಬೇಕಮ್ಮ ಅಂತಂದರೆ 4 ಗಂಟೆಗೆ ಎದ್ದು ರೆಡಿಯಾಗಿ ವಿತ್ ಮೇಕಪ್ ಹಾಕೊಂಡು 6 ಗಂಟೆಗೆ ಸೆಟ್ಗೆ ಬಂದಿದ್ದಾರೆ. ಆ್ಯಂಡ್ ಎಲ್ಲ ಪ್ರಮೋಷನ್ ಇದನ್ನ ಅಪ್ರಿಷಿಯೇಟ್ ಮಾಡ್ಬೇಕು. ಏನು ಗೊತ್ತಾ, ಅದು ಕೊಟ್ಟಿರಬೇಕು. ಎಲ್ಲ ಪ್ರಮೋಷನ್ ಹೀರೋ ಥರನೇ ನಿಂತ್ಕೊಂಡು ಪಕ್ಕದಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಕಡೆನೂ ಬಂದಿದ್ದಾರೆ. ಪ್ರತಿಯೊಂದು ಈವೆಂಟ್ಗಳಿಗೂ ಅವ್ರ ಶೂಟಿಂಗ್ ಇರಲಿ, ನಿದ್ದೆ ಇರಲಿ, ಇಲ್ಲದೆ ಇರಲಿ, ನಮ್ಮ ಜೊತೆ ನಿಂತ್ಕೊಂಡು ಪ್ರಮೋಷನ್ ಟೈಮಲ್ಲೂ ಅಷ್ಟೇ, ಸಿನಿಮಾ ನೋಡೋಕ್ಕಿಂತ ಬಿಫೋರು ಅಷ್ಟೇ, ಸಿನಿಮಾ ನೋಡಾದ್ಮೇಲೂ ಅಷ್ಟೇ ಅದೇ ಎನರ್ಜಿ. ನಾಟ್ ಅವರೊಬ್ಬರೇ ಅಲ್ಲ, ಬರೀ ನಾವು ಅವ್ರ ಎಫರ್ಟ್ ಹೇಳ್ತೀವಿ. ಅವರಪ್ಪ ಅವರಮ್ಮ 24/7 ಜೊತೆ ನಿಂತ್ಕೊಂಡು ಆ್ಯಂಡ್ ಇಡೀ ಸಿನಿಮಾಗೆ ಎಲ್ಲೂ ತೊಂದರೆ ಕೊಡ್ದಂಗೆ ಒಂದು ಕ್ಷಣ ತೊಂದರೆ ಕೊಟ್ಟಿಲ್ಲ. ಅಷ್ಟು ಚೆನ್ನಾಗಿ ಎಫರ್ಟ್ ಹಾಕಿ ಇವತ್ತು ನಮ್ಗೆ ಎನರ್ಜಿ ಏನಾರು ಸಿಕ್ಕಿದೆ ಅಂತಂದರೆ, ಅವರೆಲ್ಲ ಒಂದು ಕಡೆ ಏನೋ ಮಾಡ್ತಾವ್ರೆ ಮಾಡ್ಕೊಳ್ಳಿ ಬಿಡುಗರು ಅನ್ನೋ ಟೈಪ್ ಇದ್ದಿದ್ರೆ ನಮಗೂ ಒಂಥರದಾಗ. ಯಾಕಂದ್ರೆ ಹೀರೋಯಿನ್ ವೆರಿ ಇಂಪಾರ್ಟೆಂಟ್. ನಾವು ಪ್ರಮೋಷನ್ಗೆ ಹೋದಾಗ ವೆರಿ ಇಂಪಾರ್ಟೆಂಟ್ ಅದು. ನೀವು ನೋಡಿ, ಕರ್ನಾಟಕ ಎಲ್ಲ ಕಡೆ ಓಡಾಡಿದೀವಿ, ನನ್ನ ಜೊತೆಗಿದ್ದಾರೆ ಅವರು. ಹೌದು, ಎಷ್ಟೋ ಸಿನಿಮಾಗಳು ಪಾಪ ಇರೋದೇ ಇಲ್ಲ ಹೀರೋಯಿನ್ಗಳು. ನಾವು ಕೇಳ್ತೀವಿ ಎಲ್ಲಿ ಒಂದು ಕಲರ್ ಇಲ್ಲ, ಗ್ಲಾಮರ್ ಇಲ್ಲ, ಹೆಂಗೆ ಅಂದ್ರೆ ಸರ್ ಏನು ಮಾಡಿ ಗೊತ್ತಲ್ಲ ಸರ್ ನಿಮಗೆ ಅಂತಾರೆ. ಆ ಥರ ಸಿಚುವೇಶನ್ಗಳಿದೆ. ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ರಮೋಷನ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಷ್ಟು ದುಡ್ಡು ಹಾಕಿರ್ತೀವಿ. ಆಮೇಲೆ ಇಬ್ಬರು ಸೇರ್ಕೊಂಡು ಪ್ರಮೋಟ್ ಮಾಡೋದಕ್ಕೂ ಒಬ್ಬರೇ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಎಲ್ಲರೂ ನಿಂತ್ಕೋಬೇಕು ಒಟ್ಟಾಗಿ ಟೀಮು. ಪ್ರಮೋಷನ್ ವಿಚಾರ ಬಂದಾಗ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದಾಗುತ್ತೆ. ಆ್ಯಂಡ್ ಹೀರೋಯಿನ್ ಎಸ್ಪೆಷಲಿ ಅರ್ಧ ಸಿನಿಮಾ ಅವರೇನೆ ಆ ಜವಾಬ್ದಾರಿ ತಗೋಬೇಕು. ಎಸ್, ಅದನ್ನು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ನಾವು ನಮ್ಮ ಇಡೀ ತಂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಓಕೆ, ಸಪ್ತಮಿ ಇಲ್ಲೇ ಇದ್ದೀರಾ? ಓಕೆ ಓಕೆ, ನಾನು ಸ್ವಲ್ಪ ಮೇಲಿದ್ದೀರಾ ಡಿಸರ್ವ್, ಅವ್ರು ಖುಷಿಯಾಗಿರೋ ಡಿಸರ್ವ್. ಒಳ್ಳೇದಾಗಬೇಕು. ಸತೀಶ್ ಅವರು ಇಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ರು ನಿಮಗೆ. ಸೋ ಸ್ವೀಟ್. ಅಂದರೆ ನನಗೇನಿಲ್ಲ, ಐ ಜಸ್ಟ್ ಫೀಲ್ ದಟ್ ಯಾವುದೇ ಸಿನಿಮಾ ಆಗಿರ್ಬೋದು, ಅವ್ರು ಯಾವುದೇ ಬಜೆಟ್ ಆಗಿರ್ಬೋದು, ಅದು ಐ ಥಿಂಕ್ ಇಟ್ ಈಸ್ ರಿಕ್ವೈರ್ಡ್. ಯಾಕಂದರೆ ನೀವು ಯಾವುದೇ ಎಷ್ಟೇ ದೊಡ್ಡ ಬಜೆಟ್ ಹಾಕಿ ಸಿನಿಮಾ ಮಾಡಿ ಕೊನೆಗೆ ಅದನ್ನು ಪ್ರಮೋಟ್ ಮಾಡಲಿಲ್ವಾ, ಆ ಥರ ರೀಚ್ ಮಾಡಲಿಲ್ವಾ ಅಂದರೆ ಅದು ಎಲ್ಲದೂ ವೇಸ್ಟ್ ಆಗೋಗ್ಬಿಡುತ್ತೆ. ಆ್ಯಂಡ್ ಎಷ್ಟೊಂದು ಸಿನಿಮಾ ನಾವು ಹಾಗೆ ಕಳ್ಕೊಂಡು ಇದ್ದೀವಿ, ಎಷ್ಟು ಒಳ್ಳೆ ಸಿನಿಮಾಗಳು ಆಮೇಲೆ ನೋಡ್ಬಿಟ್ಟು ಅಯ್ಯೋ ಚೆನ್ನಾಗಿತ್ತು, ನಮ್ಮ ಮುಂಚೆ ಕೇಳಿರ್ಲಿಲ್ವಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ವಲ್ಲ, ಅದು ಎಷ್ಟೊಂದು ಸಿನಿಮಾ ಆ ಥರ ಆಗಿದೆ. ಸೊ ಅದು ನಮ್ಮ ಕೈಲಿ ಅದು ಎಷ್ಟು ಅದು ಆಗದೆ ಇರೋದಕ್ಕೆ ಸಾಧ್ಯ ಮಾಡೋಕ್ಕೆ ಅದು ನಮ್ಮಿಂದ ಸಾಧ್ಯನೋ ಐ ಥಿಂಕ್ ಅಷ್ಟು ಪುಷ್ ಮಾಡಬೇಕು. ಪ್ರಾಬ್ಲಿ ನನ್ನ ಫ್ರೆಂಡ್ಸಿಗೆ ಹೇಳೋದಾಗಿ, ನನ್ನ ಫಾರ್ ಎಕ್ಸಾಂಪಲ್ ನಾಳೆ ಪ್ರೀಮಿಯರ್ಗೂ ಅಷ್ಟೇ, ನಾನು ಯೂಶಲಿ ನಂಗೆ ಇಂಡಸ್ಟ್ರಿ ಅಂದರೆ ಅಷ್ಟು ಜನ ಫ್ರೆಂಡ್ಸ್ ಇಲ್ಲ, ಬಟ್ ನಾನು ನಾಳೆ ಪ್ರೀಮಿಯರ್ಗೆ ಬರ್ತಾ ಇರೋದು ಆಲ್ಮೋಸ್ಟ್ 60-70 ಪೀಪಲ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಎಲ್ರೂ ಹೂ ಆರ್ ಅಪಾರ್ಟ್ ಫ್ರಮ್ ದ ಫ್ಯಾಮಿಲಿ, ಹೂ ಆರ್ ಅಪಾರ್ಟ್ ಫ್ರಮ್ ದ ಇಂಡಸ್ಟ್ರಿ. ಯಾರು ಇಂಡಸ್ಟ್ರಿಯಿಂದ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ಇಂಡಸ್ಟ್ರಿಯಿಂದ ಇಲ್ಲ ಅಂದಾಗ ನಾನೇನು ಅವ್ರಿಗೆ ಈ ಸಿನಿಮಾ ಹಿಂಗಿದೆ, ನಾನು ಇದು ಮಾಡಿದ್ದೀನಿ ಅಂತ ಏನು ಹೇಳಿಲ್ಲ. ಅವ್ರಿಗೆ ಇಷ್ಟ ಆದ್ರೆ ಅವ್ರು ಹೋಗಿ ಅವ್ರ ಫ್ಯಾಮಿಲಿ ಜೆನ್ಯೂನ್ ಫೀಡ್ಬ್ಯಾಕ್ ಬರುತ್ತೆ. ನನ್ನ ಫ್ರೆಂಡ್ಸು ಫ್ಯಾಮಿಲಿ ಅವ್ರು ಹೋಗಿ ಹೇಳ್ತಾರೆ, ಇಲ್ಲ ಈ ಸಿನಿಮಾ ನಾವು ನೋಡಿದ್ವಿ ಚೆನ್ನಾಗಿತ್ತು ಅಂತ. ಸೊ ಇಂಡಸ್ಟ್ರಿ ಅವ್ರು ಹೇಳೋದಕ್ಕೂ ಬೇರೆಯವ್ರು ಹೇಳೋದಕ್ಕೂ ದರ್ಸ್ ಅ ಡಿಫ್ರೆನ್ಸ್. ಇಂಡಸ್ಟ್ರಿ ಅವ್ರು ಹೇಳಿದ್ರೆ ಅಯ್ಯೋ ಇವ್ರು ಎಲ್ಲ ಸಿನಿಮಾಗೂ ಇದೇ ಹೇಳ್ತಾರೆ ಅಂತ ಅನ್ಸುತ್ತೆ. ಬಟ್ ಅದು ಬಿಟ್ಟು ಬೇರೆ ನನ್ನ ಯಾರು ರಿಲೇಟೆಡೇ ಇಲ್ಲ ಇಂಡಸ್ಟ್ರಿಗೆ, ಅವ್ರವ್ರದೇ ಜೀವನಗಳಿದೆ, ಮಕ್ಕಳು ಫ್ಯಾಮಿಲಿ ಎಲ್ಲ ಇದ್ದಾರೆ. ಸೊ ಅವ್ರು ಬಂದು ನೋಡಿ ಅದ್ರ ಬಗ್ಗೆ ಮಾತಾಡಿದಾಗ ಐ ಥಿಂಕ್ ಮೇಕ್ಸ್ ಮೋರ್ ಅವರ ಒಂದು ಅನಿಸಿಕೆಗಳು ಬಹಳ ಮುಖ್ಯ. ಎಸ್ ಆಫ್ ಕೋರ್ಸ್. ಸೊ ಕಮಿಂಗ್ ಟು ರೈಸ್ ಆಫ್ ಅಶೋಕ, ಸೊ ಈಗ ಟ್ರೇಲರ್ ನೋಡ್ತಾ ಇದ್ರೆ ಒಂದು ಸಮುದಾಯ ಅಥವಾ ಒಂದು ಊರಲ್ಲಿ ಒಬ್ಬ ಉಳ್ಳವನು ಇಲ್ಲದೆ ಇರೋರ ಮೇಲೆ ಮಾಡುವಂಥ ಒಂದು ದಬ್ಬಾಳಿಕೆ, ಅದರಿಂದ ಸಿಡಿದೆದ್ದು ಒಬ್ಬ ನಾಯಕ ಬರ್ತಾನೆ, ಕೊನೆಗೆ ಆ ಊರಲ್ಲಿ ಶಾಂತಿ ನೆಲೆಸುವಂತೆ ಮಾಡ್ತಾನೆ ಅಥವಾ ಅವನನ್ನ ಸಂಹಾರ ಮಾಡ್ತಾನೆ ಅನ್ನುವಂಥದ್ದು ಒಂದು ಸ್ಟೋರಿ ಲೈನ್ ಹೋಗುತ್ತೆ. ಅಂತ ಅದನ್ನ ಮೀರಿದ ಬೇರೆ ಏನು ಹೇಳೋದಕ್ಕೆ ಹೊರಟಿದ್ದೀರಿ ಹಾಗಾದ್ರೆ ರೈಸ್ ಆಫ್ ಅಶೋಕದಲ್ಲಿ? ಅಲ್ಲ, ಅದಷ್ಟೇ ಇಲ್ಲ, ಇಡೀ ಊರಿನ ಸಂಭ್ರಮ ಇದೆ. ಆ್ಯಕ್ಚುಲಿ ಅಂದರೆ ಬರೀ ಕ್ರಾಂತಿ ಕಥೆ ಅಲ್ಲ ಇದು. ಓಕೆ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ.
ಅಂಡ್ ಒಂದು ಊರು ಸಂಭ್ರಮವಾಗಿ ಬದುಕ್ತಾ ಇರುವಂತ ಒಂದು ಊರಿದೆ, ಬಹಳ ಬ್ಯೂಟಿಫುಲ್ ಆಗಿರುವಂತ ಒಂದು ಏನೋ ಲೊಕೇಶನ್ ಇದೆ ನಿಮ್ಗೆ. ಅದನ್ನ ನೋಡೋದೇ ಒಂದು ಹೊಸ ಪ್ರಪಂಚ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದ್ರೆ, ಒಂದು ಕತೆ ಮಾಡಬೇಕಾದ್ರೆ ಒಂದು ಅವತಾರ ತರ, ಒಂದು ಚಂದಮಾಮ ಕತೆ ತರ ಇರಬೇಕು ಅದು ಒಂದು ಕತೆ. ಯಾಕಂದ್ರೆ ಯಾರು ಬೇಕಾದ್ರೂ ಕೂತ್ಕೊಂಡು ನೋಡೋ ತರ ಇರಬೇಕು. ಒಂದು ಸಣ್ಣ ಮಕ್ಕಳು ಪುಟಾಣಿ ಮಕ್ಳನ್ನ ಕೂರಿಸಿದ್ರು ಆ ಕತೆ ನೋಡ್ಬೇಕು. 3ನೇ ಕ್ಲಾಸ್ ಮಕ್ಳು ಬಂದು ಕೂತ್ಕೊಂಡ್ರು ಆ ಕತೆಯಾಗಿ ನೋಡ್ಬೇಕು ಅದನ್ನ. ನಾನು ಆ ಥರ ಅಂದರೆ ಕತೆ ಬಗ್ಗೆ ಯೋಚನೆ ಮಾಡೋದು ಯಾವಾಗಲೂ. ಆ ಥರದ್ದೊಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದ್ದೀವಿ. ನೀವು ಅಲ್ಲಿ ಬಂದರೆ ಆ 70ರ ದಶಕ ಏನಿದೆಯೋ, ಅಥವಾ 70, 80 ಅಥವಾ 60, ಅದೊಂದು ಕಾಲ್ಪನಿಕ ಕತೆ ಅದು. ಅದರೊಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ಆ ಊರೊಳಗಡೆ ಕರ್ಕೊಂಡು ಹೋಗ್ತೀವಿ. ಅವರ ಖುಷಿ, ಅವ್ರ ದುಃಖ, ಅವರ ಸೆಲೆಬ್ರೇಷನು ಎಲ್ಲವೂ ನಿಮಗೆ ಒಂಥರ ಸೇರಿಕೊಂಡು ಒಂದು ಒಳ್ಳೆ ಏನಂತಾರೆ ಆನಂದ ಆಗ್ಬೇಕು ನಿಮಗೆ. ನಾನು ಆ ಒಂದು ಗ್ರಾಮದಲ್ಲಿ ಒಬ್ಬ ಇದೀನಿ, ನನ್ನ ಮನೆ ಕೂಡ ಅಲ್ಲಿದೆ, ನಾನು ಒಬ್ಬ ಪ್ರಜೆ ಅನ್ನೋ. ಹೌದು. ಅಥವಾ ಅವನೇ ಅಶೋಕ್ ಆಗ್ಬೋದು, ಓಕೆ, ಅಂಬಿಕಾ ಆಗ್ಬೋದು, ಅಥವಾ ಇನ್ಯಾವುದೋ ಪಾತ್ರ, ನಮ್ಮ ತಂದೆ ಪಾತ್ರ ಆಗ್ಬೋದು. ಆ ಸೆಲೆಬ್ರೇಷನ್, ಆ ಬ್ಯೂಟಿ ಇದೆಯಲ್ಲ, ಅದನ್ನ ನೋಡೋದೇ ಒಂದು ಸಂಭ್ರಮ. ಯಾಕಂದ್ರೆ ಆ ಸಂಭ್ರಮಗಳನ್ನ ಕಳ್ಕೊಂಡ್ಬಿಟ್ಟಿದೀವಿ. ಈಗ ನೋಡಿ, ಅದ್ರಲ್ಲಿ ಒಂದು ಬರುತ್ತೆ ನಿಮಗೆ, ನಿಮ್ಮ ಮಕ್ಳಿಗೆ ತೋರಿಸ್ಬೋದು. ಏನಂದ್ರೆ ಗಸಗಸೆಗೆ 10 ಪೈಸೆಗೆ ಗಸಗಸೆ ಹಾಕು, 10 ಪೈಸೆಗೆ ಶುಂಠಿ ಇದು ಕೊಡೋ, ಏನೋ ಏಲಕ್ಕಿ ಕೊಡೋ, ಇವೆಲ್ಲ ಕೇಳಿದ್ರೆ 10 ಪೈಸೆ ಇವತ್ತು ಯಾರಿಗೂ ಗೊತ್ತೇ ಇಲ್ಲ ಅಲ್ವಾ. ಆ 10 ಪೈಸೆ, 20 ಪೈಸೆ, 4 ಆಣೆ, 8 ಆಣೆ. ಆಮೇಲೆ ಆ ಊರಿನ ಏನೋ ಆ ಪಾಯಸ ಮಾಡೋ ರೀತಿ, ಆ ಊರೊಳಗಡೆ ಹಬ್ಬನ ಸೆಲೆಬ್ರೇಟ್ ಮಾಡೋ ರೀತಿ, ಆ ಮಾದೇವನ ಸೆಲೆಬ್ರೇಷನ್ ಮಾಡೋ ರೀತಿ, ಅಂದ್ರೆ ಒಂದು ಬ್ಯೂಟಿಫುಲ್ ಆಗಿರುವಂತ ಊರು, ಎಲ್ಲ ಒಳ್ಳೆ ಜನಗಳಿರುವಂತ ಊರು. ಆ ಸಂಭ್ರಮದಲ್ಲಿ ಏನು ಕೆಡಕ್ ಬಂತು, ಆ ಸಂಭ್ರಮದಲ್ಲಿ ಕೆಡಕ್ ಬಂದಾಗ ಅಲ್ಲಿ ಅಶೋಕ್ ಅಷ್ಟೇ ಅಲ್ಲ, ನೀವು ಎದ್ದು ನಿಂತ್ಕೋತೀರಾ. ಅಂದ್ರೆ ಇದಕ್ಕೊಂದು ಜಸ್ಟಿಸ್ ಸಿಗಬೇಕು ಅಂತ. ಅದೇನಾಗುತ್ತೆ, ಅದು ಥ್ರಿಲ್ಲಿಂಗ್ ಸ್ಟೋರಿ. ಆಮೇಲೆ ಎಲ್ಲ ಕಥೆಗಳು ಏನ್ ಗೊತ್ತಾ ನಾನು ಹೇಳೋದು, ಯಾವುದೇ ಕಥೆಗಳು ಎಲ್ಲ ಓಪನ್ ಆಗೋಗ್ತವೆ ಇದರಲ್ಲಿ. ಅದನ್ನ ಹೆಂಗ್ ಪ್ರೆಸೆಂಟ್ ಮಾಡಿದೀವಿ ನಾವು. ಆಮೇಲೆ ನಾವು ಮಾಡಬಾರ್ದು ಕಥೆಯನ್ನು ಮಾಡ್ಬಿಟ್ಟಿದೀವಿ ಅಂತಾನು ಹೇಳಲ್ಲ. ಪ್ರೆಸೆಂಟೇಷನ್ 2 hours 10 minutes ಒಳಗಡೆ ಕೂತ್ಕೊಂಡಾಗ ಅದನ್ನು ವಾವ್ ಅನ್ಸುತ್ತಾರೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡಿದೀವಿ, ಅದು ಬಹಳ ಮುಖ್ಯ ಆಗುತ್ತೆ. ಅದು ಈಗ ನಮಗೆ ಫ್ರೈಡೆ ಆ ರಿಸಲ್ಟ್ಗೋಸ್ಕರ ಕಾಯ್ತಾ ಇದೀವಿ.